Buy one Vico turmeric in shaving cream base and get one free. ನಮಸ್ಕಾರ ವೀಕ್ಷಕರೇ, ಇದು ಹುಟ್ಟು ಸಾವಿನ ನಂತರ ಆತ್ಮಗಳ ಕಥೆ ವಿಶೇಷ ಕಾರ್ಯಕ್ರಮ. ನಾನು ವಸಂತ ಗಂಗೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಚಿತ್ರ ಕಾಯಿಲೆ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಮೊದಲು ಅದು ಏನು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಇವರ ಹೆಸರು ಪ್ರೇಮಾವತಿ. ಇವರಿಗೆ ಇರೋ ವಿಚಿತ್ರ ಕಾಯಿಲೆ ಅಂದ್ರೆ ಇವರ ಕೂದಲನ್ನ ಇವರೇ ಕಿತ್ತು ತಿನ್ನೋದು. ಇವರಿಗೆ ಕೆಲವು ವರ್ಷಗಳಿಂದ ಇವರ ಮುಖ ಹಾಗೂ ನಡವಳಿಕೆಗಳು ತುಂಬಾ ಬದಲಾದವು. ಜೊತೆಗೆ ಕೂದಲು ತಿನ್ನುವ ವಿಚಿತ್ರ ಅಭ್ಯಾಸವು ರೂಢಿಯಾಯಿತು. ಇದರ ಜೊತೆಗೆ ಕೆಲವು ಸಮಸ್ಯೆಗಳು ಬರುವುದಕ್ಕೆ ಶುರುವಾದವು. ನನಗೆ ಮಾನಸಿಕ ಕಾಯಿಲೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ತಲೆ ಕೂದಲು ತಿನ್ನೋದು ಮತ್ತು ಬೇಜಾರು, ಒಂಟಿತನ, ಸೋಂಬೇರಿತನ ತುಂಬ ಪ್ರಾಬ್ಲಮ್ ಇದ್ವು. ನಾನು ಜನಶ್ರೀ ವಾಹಿನಿ ನೋಡಿದೆ. ಅದರಲ್ಲಿ ವಿಜಯನಾರಾಯಣ ಅವ್ರದ್ದು ಸಮೂಹಿನಿ ಕಾರ್ಯಕ್ರಮ ಬರ್ತಾಯಿತ್ತು. ಅದರಿಂದ ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿದೆ. ನಾನು ಈ ಪ್ರಾಬ್ಲಮ್ಗೆ ಕಾರಣ ಏನಂತ ತಿಳಿದಿದೆ ಮತ್ತು ಈಗ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನಂಬಿಕೆ ಇದೆ ನನಗೆ ವಾಸಿ ಆಗುತ್ತೆ ಅಂತ. ನಾನು ಈ ಕಾಯಿಲೆನ ಮತ್ತೆ ನಿಮ್ಮನ್ಸಲ 2 ವರ್ಷ ತೋರಿಸಿದ್ದೀನಿ. ಯಾವುದೇ ರೀತಿ ಅನುಕೂಲ ಆಗಲಿಲ್ಲ. ಇದಕ್ಕೆಲ್ಲ ಪರಿಹಾರ ಹುಡುಕಿಕೊಂಡು ಕೆಲವೊಂದು ಆಸ್ಪತ್ರೆಗಳು ಹಾಗೂ ದೇವಸ್ಥಾನಗಳಿಗೂ ಹೋದರು. ಆದರೆ ಸಮಸ್ಯೆ ಮಾತ್ರ ಬಗೆಹರಿಯಲೇ ಇಲ್ಲ. ಕೊನೆಗೆ ಪ್ರಪಂಚದ ಅತಿ ಕಿರಿಯ ಸಂಮೋಹನ ತಜ್ಞರಾದ ಎಸ್ ವಿಜಯ್ ನಾರಾಯಣ ಅವರ ಬಳಿ ಬಂದಿದ್ದಾರೆ. ನೋಡಿದ್ರಲ್ಲ ನಮ್ಮ ಪ್ರೇಮಾವತಿ ಅವರ ಒಂದು ಸಮಸ್ಯೆ ಏನಿದೆ ಅಂತ. ಅವರ ಹೆಚ್ಚು ಒಂದು ಸಮಸ್ಯೆ ಕೊಡ್ತಾ ಇದ್ದಂದರೆ ಅವರು ಕೂದಲು ತಿನ್ನುವ ಒಂದು ಸಮಸ್ಯೆ ಎಷ್ಟು ಕಾಡ್ತಾ ಇತ್ತು ಅಂದರೆ, ಅವರು ಓಡಾಡಬೇಕಾದ್ರೆ, ಆಚೆ ಹೋಗಬೇಕಾದ್ರೆ, ಅಂಗಡಿಗೆ ಹೋಗಬೇಕಾದ್ರೆ, ಅವರ ದಿನನಿತ್ಯದ ಜೀವನ ಮಾಡಬೇಕಾದ್ರೆ ಅವರು ಎಲ್ಲೂ ಹೊರ ಹೋಗದೆ ಇರೋ ಥರ ಅವ್ರಿಗೆ ಆ ಒಂದು ಕೂದಲು ಮಾಡ್ತಿತ್ತು. ಯಾಕಂದರೆ ಅವ್ರ ತಲೆಯಲ್ಲಿ ಕೂದಲು ಇರ್ತಾ ಇರಲಿಲ್ಲ. ಹೊರ ಹೋಗಬೇಕು ಅಂದರೆ ತಲೆಗೆ ಏನಾದರೂ ಸ್ಕಾರ್ಫ್ ಹಾಕಿ ಇಲ್ಲ ಅದನ್ನು ಮುಚ್ಚುಮರೆ ಮಾಡಿ ಹೋಗಬೇಕು. ಈ ಒಂದು ಕ್ಲೈಂಟ್ ನನ್ನ ಬಳಿ ಬಂದಿದ್ದಾರೆ. ನನ್ನ ಒಂದು ಸರ್ವೀಸಲ್ಲಿ ನಾನು ಸುಮಾರು 2,000ದಿಂದ 3,000 ಜನ ನೋಡಿದ್ದೀನಿ. ಅದರಲ್ಲಿ ಈ ಒಂದು ಸಮಸ್ಯೆ ಇರುವಂತಹ ಕ್ಲೈಂಟ್ ತುಂಬ ವಿಶೇಷವಾಗಿದೆ. ಯಾಕಂದರೆ ಕೂದಲು ತಿನ್ನೋದು ಅಂದರೆ ಅದು ಸಾಮಾನ್ಯವಲ್ಲ. ಅದು ಒಂಥರ ವಿಚಿತ್ರವಾದಂತಹ ಸಮಸ್ಯೆ. ಇದು ಎಷ್ಟೋ ವರ್ಷಗಳಿಂದ ಅವರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸುಮಾರು ಕಡೆ ಹೋಗಿದ್ದಾರೆ. ಅವರು ಹೇಳಿರೋ ಪ್ರಕಾರ ನಿಮ್ಯಾನ್ಸ್ಗೆ ಹೋಗಿದ್ದಾರೆ. ಮತ್ತು ಬೇರೆ ರೀತಿಯ ಚಿಕಿತ್ಸಾಲಯಕ್ಕೆ ಹೋಗಿ ಅವರು ಮದ್ದು ಮಾತ್ರೆ ತೊಗೊಂಡು ಸಹ ಅವರು ಯಾವುದೇ ರೀತಿ ಅವ್ರಿಗೆ ಗುಣ ಆಗಿಲ್ಲ. ಅದಕ್ಕೆ ಇವತ್ತು ಇದನ್ನು ನಾನು ಚಾಲೆಂಜಾಗಿ ತೊಗೊತಾ ಇದ್ದೀನಿ. ಈ ಒಂದು ಕ್ಲೈಂಟ್ನ ಇಟ್ಟು ನಾನು ವರ್ಕ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿಂದ 48 ದಿನಗಳಾದಮೇಲೆ ಖಂಡಿತವಾಗ್ಲೂ ನಾನು ಒಳ್ಳೆಯ ರಿಸಲ್ಟ್ ಕೊಡ್ತೀನಿ. ಅವರ ಮುಖದಲ್ಲಿ, ಅವರ ದೇಹದಲ್ಲಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಅವರನ್ನು ನಾನು ಗುಣ ಮಾಡ್ತೀನಿ. ಇದು ನಾನು ಚಾಲೆಂಜಾಗಿ ತೊಗೊತಾ ಇದ್ದೀನಿ. ಮುಂದೆ ವಿಜಯ್ ನಾರಾಯಣ್ ಅವರು ಹೇಗೆ ಸಂಮೋಹನ ಚಿಕಿತ್ಸೆಯನ್ನ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪ್ರೇಮಾವತಿ. ಎಷ್ಟು ವರ್ಷ ನಿಮಗೆ? 30 ವರ್ಷ. ಎಲ್ಲಿಂದ ಬಂದಿದ್ದೀರಾ? ತುಮಕೂರು. ಏನು ಮಾಡ್ಕೊಂಡಿದ್ದೀರಾ ತಾವು? ಮನೇಲಿ ಹೌಸ್ ವೈಫ್ ಆಗಿದ್ದೀರಾ? ಹೌದು. ಮದುವೆ ಆಗಿದೆ? ಆಗಿದೆ. ಮಕ್ಕಳು? ಒಂದು ಪಾಪು ಇದೆ. ಒಂದು ಪಾಪು ಇದೆ. ಎಷ್ಟು ವರ್ಷ ಪಾಪುಗೆ? 2 ವರ್ಷ. 2 ವರ್ಷ. ಸರಿ, ಹೇಳಿ ಏನೇನು ಸಮಸ್ಯೆಗಳಿದೆ ನಿಮಗೆ? ನನಗೆ ಬೆನ್ನು ಬರುತ್ತೆ ಮತ್ತು ತಲೆ ಕೂದಲು ತಿಂತೀನಿ 12 ವರ್ಷದಿಂದ. ತಲೆ ಕೂದಲು ಕಿತ್ತಿ ತಿನ್ನೋದು. ನನ್ನ ಕೂದಲು ನಾನೇ ತಿನ್ನೋದು, ಬೇರೆಯವ್ರ ಕೂದಲು ಆ ಥರ ಅನ್ಸೋದಿಲ್ಲ. ನಮ್ಮ ಕೂದಲೇ ನಾನೇ ಕಿತ್ತು ತಿನ್ಬೇಕನ್ಸುತ್ತೆ, ಕೀಳೋದು. ಅಂದರೆ ತಲೆ ಕೂದಲನ್ನ ಕಿತ್ತು ತಿನ್ನೋದು? ಹೌದು. ಓಹೋ. ಇದು 12 ವರ್ಷದಿಂದ ನಾನು 8ನೇ ಕ್ಲಾಸ್ ಸ್ಕೂಲ್ಗೆ ಹೋದಾಗಿಂದ ಸ್ಟಾರ್ಟ್ ಆಗಿದೆ. ಕಂಪಲ್ಸರಿ ಇರಲ್ಲ, ಒಂದು 6 ತಿಂಗಳು 3 ತಿಂಗಳು ಗ್ಯಾಪ್ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ತೋರಿಸಿದ್ದೀರಾ ಈ ಒಂದು ತಲೆ ಕೂದಲು ತಿನ್ನೋದಕ್ಕೆ? ನಿಮ್ಮನ್ಸಲ್ಲಿ 2 ವರ್ಷ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಟ್ರೀಟ್ಮೆಂಟ್ ತೊಗೊತಿದ್ರು ಮತ್ತೆ ಹಂಗೆ ಆ ಥರ ತಿಂತಾ ಇದ್ದೆ. ಅದೇ ನಿಮ್ಮನ್ಸಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಟ್ಟರು ನಿಮಗೆ? ಅದು ಗೀಳು ರೋಗ ಅಂತ ಹೇಳಿದ್ರು. ಅದಕ್ಕೆ
ಅವರು ಮತ್ತು ಟ್ಯಾಬ್ಲೆಟ್ಸು ಹಾರ್ಮೋನಲ್ಲಿ ಏನೋ ಕಮ್ಮಿ ಇದಾಗಿರುತ್ತೆ, ಅದಕ್ಕೆ ಆ ಥರ ಆಗುತ್ತೆ. ಇದು ಕಂಪಲ್ಸರಿ ತೊಗೊತಾನೆ ಇರಬೇಕು, ಎಷ್ಟು ವರ್ಷ ಅಂತ ಹೇಳೋಕ್ಕಾಗೋದಿಲ್ಲ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಕೌನ್ಸ್ಲಿಂಗ್ ಎಲ್ಲ ಮಾಡಿದರು, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಯಾಕಂದರೆ ಅವ್ರು ಕೊಟ್ಟಿಟ್ಟು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ರು, ನಾನು ಅದೇ ಥರ ಕೆಲಸ ತಿಂತಾನೆ ಇದ್ದೆ ಯಾವಾಗ್ಲೂ. ಆದರೆ ಮಾತ್ರೆಗಳು ಏನೂ ವರ್ಕೌಟ್ ಆಗಿಲ್ಲ. ಮತ್ತೆ ಅದಲ್ದಿರ ಮತ್ತೆ ತುಂಬ ಕೋಪ ಬರುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬ ಕೋಪ ಬರೋದು, ಭಯ. ಒಂದು ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಭಯ. ಅದೇ ಫಸ್ಟ್ ಚಿಕ್ಕ ಹುಡುಗಿಯಲ್ಲ ಆ ಥರ ಅಲ್ಲಿ ಇರಲಿಲ್ಲ. ಆಮೇಲೆ ತುಂಬ ಈಗ ಭಯ ಅಂದರೆ ಭಯ ತುಂಬಾ. ಎಲ್ಲಿ ಆಚೆ ಹೋಗ್ಬೇಕಂದ್ರೂ ಭಯ, ಮತ್ತು ನಮ್ಮ ಮನೇಲಿ ಯಾರು ಆಚೆ ಹೋಗಿದ್ರು ಭಯ, ಏನಾಗ್ಬಿಡುತ್ತೋ ಅನ್ನೋ ಭಯ. ಸರಿ. ಆಮೇಲೆ ತಲೆನೋವು ತುಂಬ, ಇದು ತಲೆ ಚಿಪ್ಪು ಫುಲ್ಲು ನೋವಾಗುತ್ತೆ. ಅಂದ್ರೆ ಮೇಲೆ ಭಾಗ ಹೌದು, ಮೇಲೆ ಭಾಗ ತುಂಬಾ ನೋವಾಗುತ್ತೆ. ಸುಸ್ತು, ಬೇಜಾರು, ಏನ್ ಕೆಲಸ ಮಾಡ್ಬೇಕು ಅನ್ಸೋದಿಲ್ಲ, ಸೋಂಬೇರಿತನ. ಮತ್ತೆ ಸಾಯ್ಬೇಕು ಅನ್ಸುತ್ತಾ? ತುಂಬಾ ಸಲ ಸಾಯ್ಬೇಕು ಅನ್ಸುತ್ತೆ, ತುಂಬಾ ಸಲಿನೂ ಆ ಥರ ಆಗಿದೆ, ಸಾಯ್ಬೇಕನ್ನೋ ರೀತಿನೂ ಆಗಿದೆ, ಆ ಥರ ಮಾಡ್ಕೊಳಕ್ಕೂ ಹೋಗಿದ್ದೀನಿ. ಮತ್ತೆ ಯಾವಾಗ್ಲೂ ಒಂಟಿಯಾಗಿರ್ಬೇಕು ಅನ್ಸುತ್ತೆ? ತುಂಬಾ ಅನ್ಸುತ್ತೆ, ಒಂಟಿಯಾಗಿರ್ಬೇಕು, ಯಾರ ಜೊತೆನೂ ಸೇರ್ಬಾರ್ದು ಅಂತ. ಮತ್ತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಪಾಪು ಹೊಡಿಯೋದು. ಅಂದ್ರೆ ಮನೇಲಿ ಜಗಳ ಆಗ್ತಾ ಇರುತ್ತೆ? ಆಗೋದಿಲ್ಲ, ಬಟ್ ಅವ್ರು ಒಳ್ಳೆ ಮಾತು ಹೇಳಿದ್ರು ನನಗೆ ಅದು ರೈಸ್ ಆಗುತ್ತೆ. ಹೌದು. ಮತ್ತೆ ಅವು ಅಂತ ಹುಡುಗನ ಥರನೇ ಇರ್ಬೇಕು ಅನ್ಸೋದು, ಹುಡುಗಿ ಥರ ಇರಬಾರ್ದು ಅನ್ಸೋದು. ನಮ್ಮ ಯಜಮಾನ್ ಜೊತೆ ನಾನು ಹೊಂದಾಣಿಕೆ, ಅವ್ರ ಜೊತೆ ಸೇರಬಾರ್ದು ಅಂತ ಆ ಥರ ಅನ್ಸೋದು, ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಸೋಂಬೇರಿತನ, ಮತ್ತೆ ಸ್ನಾನ ಎಲ್ಲ ಮಾಡೋದಿಲ್ಲ, ಕ್ಲೀನಾಗಿರ್ಬೇಕು ಅಂತ ಅನ್ಸೋದೇ ಇಲ್ಲ, ಕೊಳಕಾಗಿರ್ಬೇಕು ಅನ್ಸುತ್ತೆ. ಅಂದ್ರೆ ಟ್ರೈ ಮಾಡಿದ್ರೆ ಯಾವತ್ತಾದ್ರೂ ಕ್ಲೀನ್ ಆಗಿರ್ಬೇಕು ಅಂತ? ತುಂಬಾ ಸಲ ಮಾಡ್ತೀನಿ, ಅದು ನನಗೆ ಹೇಳುತ್ತೆ. ನಾನು ಎಷ್ಟು ಇವತ್ತು ಚೆನ್ನಾಗಿದ್ದೀನಿ ಅಂತ ನನ್ನ ಮನ್ಸಿಗೆ ಅನಿಸಿದ್ರೆ ಅದು ಮಾರನೇ ದಿವಸ ನಾನು ಚೆನ್ನಾಗಿರೋದಿಲ್ಲ. ಸರಿ ಸರಿ. ಒಂದು ದಿವಸ ಸಣ್ಣ ಆಗಿದ್ರೆ ಇವತ್ತು ಸಣ್ಣ ಆಗಿದ್ದೀನಿ ಅಂತ ನನಗೆ ಅನಿಸಿದ್ರೆ ಅದು ಮಾರನೇ ದಿವಸನೇ ನಾನು ಫುಲ್ಲು ದಪ್ಪ ಆಗ್ಬಿಟ್ಟಿರ್ತೀನಿ. ಆ ಥರ ಕಣ್ಣೆಲ್ಲ ಒಳಗಡೆ ಹೋದಂಗೆ ಕಾಣಿಸುತ್ತೆ. ಅಂದ್ರೆ ಇವಾಗ ನಿಮ್ಗೆ ಆಗ್ತಿರುವಂತ ಸಮಸ್ಯೆಯಲ್ಲಿ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು, ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ನೀವು ಹಿಡಿಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಸರಿ ಪ್ರೇಮಾವತಿ ಅವರೇ, ನೋಡಿ ಕೆಲವೊಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ರೀತಿಯ ಶಕ್ತಿಗಳು ನಮ್ಮ ದೇಹದಲ್ಲಿ ಸೇರ್ಕೊಂಡಾಗ ಅದಕ್ಕಾಗ್ತಿರೋ ತೊಂದರೆ ನಮಗಾಗತ್ತೆ. ಇವಾಗ ನಾವು ದಿನನಿತ್ಯ ನೋಡ್ತಾ ಇರ್ತೀರಿ ಕ್ಲಿನಿಕಲ್ಲಿ, ಅವ್ರಿಗೇನು ಆ ರೀತಿ ಸಮಸ್ಯೆ ಇರೋದಿಲ್ಲ, ಯಾವುದೋ ಒಂದು ಆತ್ಮ ಬಂದು ಸೇರ್ಕೊಳ್ಳುತ್ತೆ, ಅದರಿಂದ ಅವರ ಒಂದು ಜೀವನ, ಅವರ ಒಂದು ಬದುಕಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೇನಾದ್ರೂ ಆ ಥರ ಆಗ್ತಿದೆಯಾ, ಅಥವಾ ಏನಾದರೂ ಹಿಂದಿನ ಜನ್ಮದಿಂದ ಬರ್ತಿದೆಯಾ, ಅಥವಾ ಏನಾದರೂ ಶಾಪ ಇದೆಯಾ, ಏನು ಯಾವ ಥರ ಅಂತ ನೋಡೋಣ. ನೋಡಿ ನಂತರ ನಾವು ಚಿಕಿತ್ಸೆಯನ್ನು ಕೊಡೋಣ. ಪ್ರೇಮಾವತಿ ಅವರ ದೇಹದಲ್ಲಿ ಯಾವ ಯಾವ ಆತ್ಮಗಳಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗಿತ್ತು ಅದನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸೇವೆ ಮಾಡೋದಕ್ಕೊಂದು ಮನಸ್ಸು ಬೇಕು, ಸೇವೆ ಮಾಡಿಸ್ಕೊಳ್ಳೋಕು ಒಂದು ಮನಸ್ಸು ಬೇಕು. ನಂದೆಲ್ಲ ನಿಂದೆ ಅಂತ ಬಾಳೋ ಹುಡುಗಿ ಧನ್ಯ, ನಿಂದು ನಂದೆ ಅಂತ ಹೇಳೋ ಬೆಡಗಿ ವಚನ. ಹೊಸ ಮೆಗಾ ಧಾರಾವಾಹಿ ಕುಲವಧು ಜುಲೈ 28ರಿಂದ ಸಂಜೆ 6:30ಕ್ಕೆ ನಿಮ್ಮ ETV ಕನ್ನಡದಲ್ಲಿ. ಅಪ್ಪಟ ಚಿನ್ನದ ಅಪ್ರತಿಮ ಪ್ರದರ್ಶನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಪದ್ಮನಾಭ ನಗರ್, ಬೆಂಗಳೂರು. ಅಗ್ರಿ ಗೋಲ್ಡ್ ಮಸಾಲ, ಅಸಲಿ ಟೇಸ್ಟ್ ಮಸಾಲ, ನೀರುರಿತು ನಾಳೆಗೆ ತಿನ್ನಲು ಬಯಸಿದ ಸೂಪರ್ ಆದ ಮಸಾಲ. ಸಖತ್ ಅಡಿಗೆಗೆ ಅಗ್ರಿ ಗೋಲ್ಡ್ ಮಸಾಲ ಉಂಟು ನಮಗೆ. ಅಗ್ರಿ ಗೋಲ್ಡ್ ಮಸಾಲ. ಅಪ್ಪ ಏನ್ ಮಾಡ್ತಿದ್ದೀರಿ? ಪುಟ್ಟ, ಹಾನಿ ಆಗೋದನ್ನ ನಿಲ್ಸು, ಇಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಅಪ್ಪನ ಹಲ್ಲು ತುಂಬಾ ನೋಯ್ತಿದೆ. ಅಪ್ಪ ಇದ್ಯಾಕೆ? ಹಾನಿಯಾಗುವುದನ್ನ ನಿಲ್ಲಿಸು, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ವಿಕೋ ವಜ್ರದಂತಿಯ ಶಕ್ತಿಯನ್ನು ನಿಮ್ಮದಾಗಿಸಿ, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಆರಂಭ ಶುಭಾರಂಭ. ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ 3ನೇ ಶಾಖೆ ಇದೀಗ ಯಲಹಂಕದಲ್ಲಿ. ಪ್ರಾರಂಭೋತ್ಸವದ ಕೊಡುಗೆ 1 ಗ್ರಾಂ ಚಿನ್ನದ ಮೇಲೆ 100 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ಈ ಕೊಡುಗೆ ನಿಮಗಾಗಿ ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ ಎಲ್ಲಾ ಶಾಖೆಗಳಲ್ಲಿ. RR ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಜಯನಗರ, ಯಲಹಂಕ.
ಇವಾಗ ವಿಜಯ್ ನಾರಾಯಣ್ ಅವರು ಥೆರಪಿಯನ್ನ ಹೇಗೆ ಮಾಡಿದ್ರು ನೋಡೋಣ ಬನ್ನಿ. ನಿಮಗೆ ಥೆರಪಿ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಕೋರ್ ಇಶ್ಯೂ ಅಂದರೆ ರೂಟ್ ಕಾಸ್ ಬುಡ ಏನಿದೆ ಅಂತ ನೋಡೋಣ. ನಂತರ ಅದಕ್ಕೆ ತಕ್ಕಂತಹ ಚಿಕಿತ್ಸೆನ ಕೊಡ್ತಾ ಹೋಗೋಣ. ರೆಡಿನಾ? ಸರಿ. ಓಕೆ, ಆರಾಮಾಗಿ ಕಣ್ಮುಚ್ಕೊಳ್ಳಿ. ಆರಾಮಾಗಿ ಕಂಫರ್ಟಬಲ್ ಆಗಿರಿ. ಕೈ ಯಾವ ಥರ ಇಟ್ಕೋಬೇಕು, ಕಾಲು ಯಾವ ಥರ ಇಟ್ಕೋಬೇಕು ಆರಾಮಾಗಿ ಇಟ್ಕೊಳ್ಳಿ. ಬಾಡಿನ ತುಂಬ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇನ್ನೂ ಆಳವಾದಂಥ ದೀರ್ಘ ನಿದ್ರಾ ಸ್ಥಿತಿಗೆ ಹೋಗುತ್ತೆ. ಆರಾಮಕರವಾದಂಥ ಸ್ಥಿತಿಗೆ ಹೋಗ್ತಾ ಇದೆ. ಆಳವಾದಂತಹ ಸಮೋಹನ ನಿದ್ರಾ ಸ್ಥಿತಿಗೆ ಹೋಗ್ತಾ ಇದ್ದೀರ. ಆರಾಮಕರವಾದಂತಹ ದೀರ್ಘ ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಇದ್ದೀರ. 1 2 3 4 ಆಳವಾದಂತಹ ದೀರ್ಘ ನಿದ್ರಾ ಸ್ಥಿತಿಗೆ ಸಂಪೂರ್ಣ ನಿಮ್ಮ ದೇಹ ಮತ್ತು ಮನಸ್ಸು ಹೋಗ್ತಾ ಇರುತ್ತೆ. ಈಗ ನಾನು 1 ರಿಂದ 5 ಎಣಿಕೆ ಮಾಡ್ತೀನಿ. ನೀವು ಈಗ ವಾಸ ಮಾಡ್ತಿರುವಂಥ ಮನೆಯ ಹೊರಭಾಗದಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯ ಬಿಲ್ಡಿಂಗನ್ನೇ ನೋಡ್ತಾ ಎಸ್ ಅನ್ನಿ. 1 2 3 4 5. ಈಗ ನಾನು 1 ರಿಂದ 5 ಎಣಿಕೆ ಮಾಡ್ತೀನಿ. ಯಾರಿದ್ದಾರೆ ನೋಡಿ. ಬಾಲಾಜಿ ಅನ್ನೋ ಹುಡುಗ ಇದ್ದಾರಾ? ಅಂಕಲ್ಲ. ಸರಿ, ಈಗ ನಾನು 1 ರಿಂದ 10 ನಿಧಾನವಾಗಿ ಎಣಿಕೆ ಮಾಡ್ತಾ ಬರ್ತೀನಿ. ಇವರ ಒಂದು ದೇಹದಲ್ಲಿರುವಂತಹ ಆ ಬಾಲಾಜಿ ಅನ್ನುವ ಆತ್ಮ ಇವರ ಮುಖಾಂತರ ನನ್ನ ಜೊತೆ ಈಗ ಮಾತಾಡುತ್ತೆ. 8 9 10. ಈಗ ಸಂಪೂರ್ಣ ಈ ದೇಹದಲ್ಲಿರುವಂತಹ ಆ ಒಂದು ಆತ್ಮ ಬಾಲಾಜಿ ನಾನು ನಿನ್ ಜೊತೆ ಮಾತಾಡ್ತಾ ಇದ್ರೆ ಎಸ್ ಅನ್ನು. ಹೌದು. ವೆರಿ ಗುಡ್. ನಿನ್ನ ಪೂರ್ತಿ ಹೆಸರೇನು? ಬಾಲಾಜಿನೇ. ಬಾಲಾಜಿ ಅಂತಾನಾ? ಏನ್ ಮಾಡ್ತೀಯ ನೀನು? ಪೈಲ್ವಾನ್. ಪೈಲ್ವಾನ? ಓ ವೆರಿ ಗುಡ್. ಚೆನ್ನಾಗಿ ಪೈಲ್ವಾನ್ ಕುಸ್ತಿ ಮಾಡ್ತಿದ್ದ? ದೊಡ್ಡ ರೌಡಿ. ದೊಡ್ಡ ರೌಡಿನಾ? ಹೆಂಗೆ ಅದು? ಯಾವ ತರ? ಯಾವ ಊರಲ್ಲಿ? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ರೌಡಿನ ನೀನು? ಗಾಡಿ ಪೈಲ್ವಾನ್. ಓಹೋ, ಸರಿ ಸರಿ. ಎಷ್ಟು ವರ್ಷಗಳಿಂದ? 20 ವರ್ಷ. 20 ವರ್ಷ ಆಯ್ತು. ಅದೆಲ್ಲ ಸರಿ. ಇವ್ರ ದೇಹವನ್ನ ಯಾಕೆ ಸೇರ್ಕೊಂಡಿರೋದು? ನಾನು ಅವ್ರ ಮನೇಲೇ ಇರೋದು. ಅವ್ರ ಮನೇಲಿ ಇರೋದಾ? ಅಂದ್ರೆ 20 ವರ್ಷಗಳ ಹಿಂದೆ? ಹೌದು. ಇವ್ರೇನ್ ಮಾಡ್ತಿದ್ರು? ಇವ್ರಮ್ಮನೇ ನಮಗೆ ಮದುವೆ ಮಾಡಿದ್ದು. ಓಹೋ, ಇವ್ರಮ್ಮ ನಿಮಗ್ ಮದುವೆ ಮಾಡಿದ್ದ? ಸರಿ ಸರಿ ಆಯ್ತು. ಸುಮಾರು ಇವ್ರ ದೇಹದಲ್ಲಿ ಎಷ್ಟು ವರ್ಷದಿಂದ ಇದೆಯಾ? ಈಗ ನಾನು ಬಂದು 1 ವರ್ಷ ಆಯ್ತು ಅಷ್ಟೇ. 1.5 ವರ್ಷ ಆಯ್ತಾ? ಸರಿ, ಅದೆಲ್ಲ ಸರಿ. ಈಗ ಅವರ ದೇಹದಲ್ಲಿ ನೀನ್ ಏನೇನ್ ಸಮಸ್ಯೆ ಕೊಡ್ತೀಯಾ ನೋಡು, ಹೇಳ್ತಾ ಬಾ ನನಗೆ. ನಾನು ಅವಳಿಗೆ ಏನು ಕೊಡಲ್ಲ ಪಾಪ, ತುಂಬಾ ಒಳ್ಳೆ ಹುಡುಗಿ ಅವಳು. ಒಳ್ಳೆ ಹುಡುಗಿನ? ನನಗೆ ಗೊತ್ತು ನೀನೇನು ಕೊಡಲ್ಲ ಅಂತ. ಆದ್ರೆ ನಿನಗೆ ಆಗ್ತಿರ್ತಾವಲ್ಲ ನೋವು, ಅದೆಲ್ಲ ಅವಳಿಗೆ ಆಗ್ತಿರ್ತಾವಲ್ವಾ? ಅಣ್ಣನ ಜೊತೆ ಚೆನ್ನಾಗಿರ್ಬಾರ್ದು ಅಷ್ಟೇ. ಓಹೋ, ನನ್ನ ಜೊತೆ ಇರಬೇಕು. ಹುಡುಗಿ ಚಿಕ್ಕ ಹುಡುಗಿಯಿಂದ ತುಂಬಾ ಚೆನ್ನಾಗಿದ್ಲು. ಒಳ್ಳೆ ಜನ, ಒಳ್ಳೆಯವರು. ನಮ್ಗೆ ಎಷ್ಟೋ ಸಲ ಅನ್ನ ಹಾಕವ್ರೆ. ಓಹೋ, ಸರಿ. ಅಂದ್ರೆ ನಿನಗೆ ಇವ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ? ಹೌದು. ನಮ್ನ ಅಯ್ಯೋ ಅಂತಾರೆ ಇವ್ರ ಪಾಪ. ನಾನು ಸತ್ತಾಗ ಯಾರು ಅಯ್ಯೋ ಅನ್ಲಿಲ್ಲ. ಈಗ ನಾನು 5 ರಿಂದ 0 ಇಳಿಕೆ ಕ್ರಮದಲ್ಲಿ ಎಣಿಕೆ ಮಾಡ್ತಾ ಹೋಗ್ತೀನಿ. ಇನ್ನೇನು ನೀನ್ ಸಹಾಯಕ್ಕೆ 2 ರಿಂದ 5 ನಿಮಿಷಗಳಿರುತ್ತೆ. ಆಗ ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ ನೋಡು. 5 4 3 2 1 0. ಮಣ್ಣಲ್ಲಿ ಊತಾಕ್ಬಿಟ್ರು ಅವ್ರು. ನಾನು ಯಾರು? ನಾನು ಅವ್ರಿಗೆ ಮೋಸ ಮಾಡಿದ್ದೆ. ಅವರು ನನ್ನ ಮೋಸದಿಂದ ಸಾಯಿಸಿದ್ರು. ಯಾರಿಗೆ ಮೋಸ ಮಾಡಿದ್ದೆ ನೀನು? ಅವರೆಲ್ಲ ನಮ್ಮ ಫ್ರೆಂಡ್ಸೇ ಪಾಪ. ಅವ್ರ ಕಡೆ ಒಬ್ಬನ್ನ ಕೈಕಾಲು ಕತ್ತರಿಸ್ಬಿಟ್ಟಿದ್ದೆ. ಅವ್ರನ್ನ ನಂಬಿಸ್ಬಿಟ್ಟು ಕುಡಿಸ್ಬಿಟ್ಟು ಲೈಟ್ ಕಂಬದಲ್ಲಿ ಊತಾಕ್ಬಿಟ್ರು.
ಯಾಕೆ ಆ ರೀತಿ ಮಾಡಿದೆ ನೀನು? ನಾನು ಮಾಡಿದ ಪಾಪ ನನಗೆ. ಇವಾಗಾದ್ರೂ ಅರ್ಥ ಆಗ್ತಿದ್ಯಾ ನೀನ್ ಮಾಡಿದ್ ನಿನಗೆ ರಿವರ್ಸ್ ಆಯ್ತು ಅಂತ? ಹ್ಮ್. ಅಂದ್ರೆ ಅವರು ನಿನಗೆ ನಿನ್ನ ದೇಹಕ್ಕೆ ಯಾವ ಭಾಗಕ್ಕೆ ನೋವು ಮಾಡಿದ್ರು ನೋಡು ಜಾಸ್ತಿ? ಎಲ್ಲ ಭಾಗನೂ ಆಗಿತ್ತು. ಸೊಂಟದ ಮೇಲೆ ಚೆನ್ನಾಗಿ ಹೊಡೆದ್ರು ಅವ್ರು, ಸಿಕ್ಕಾಪಟ್ಟೆ ಹೊಡೆದಾಕೋದು ಕಾಲ. ಸೊಂಟದ ಮೇಲೆ ಹೊಡೆದ್ಬಿಟ್ರ? ಸರಿ, ಸುಮಾರು ನಿನ್ ಸತ್ತು ಎಷ್ಟು ವರ್ಷ ಆದ್ಮೇಲೆ ಬಂದು ಸೇರ್ಕೊಂಡೆ ಏಳು ದೇಹವನ್ನ? ಇಲ್ಲ, ಇದಕ್ಕಿಂತ ಮುಂಚೆ ಇನ್ನೊಬ್ಬರು ಮೈಯಲ್ಲಿದ್ದೆ, ಚಾಮುಂಡಿ ಅಂತ. ಅವರು ಇವರೆಲ್ಲ ಪರಿಚಯಿಸ್ತಾರೆ. ಅವ್ರನ್ನ ಇವರಮ್ಮ ಕರ್ಕೊಂಡೋಗಿ ನಾನು ಬಿಡಿಸ್ಬಿಟ್ರು. ನಾನು ಅವ್ರ ಮೈಯಲ್ಲಿದ್ದೆ, ದೂರ ಮಾಡಿದ್ರು. ಹೀಗೆ ಹುಡುಗಿ ಅದೇ ಮನೆಗೆ ಬಂದ್ಲು. ಒಳ್ಳೆ ಜನ ಅಂತ, ಒಳ್ಳೆಯವ್ರ ಹತ್ರ ಇದ್ರೇನೆ ಒಳ್ಳೇದು ಅಂತ ಬಂದ್ಬಿಟ್ಟ. ಸರಿ ಆಯ್ತು, ಇವತ್ತು ನಾನು ನಿನ್ಗೆ ಒಳ್ಳೇದು ಮಾಡ್ಲಾ? ನಿನಗೆ ಪಾಪ ದಾರಿ ಗೊತ್ತಿಲ್ದಿರ ಬಂದು ಸೇರ್ಕೊಂಡಿದ್ಯಾ ಅಲ್ವಾ? ಯಾರು ನನ್ನ ಕಡೆ ಗಮನ ಕೊಟ್ಟಿಲ್ಲ. ಸರಿ, ನಾನಿವತ್ತು ನಿನ್ ಮೇಲೆ ಗಮನ ಕೊಡ್ತಾ ಇದ್ದೀನಿ. ಏನ್ ಅನ್ನಿಸ್ತಾ ಇದೆ? ನಂಬ್ತ್ಯಾ ನನ್ನ? ಅದೇ ಒಳ್ಳೆಯವ್ರಾದ್ರೆ ಸರಿ. ನಾನು ನೋಡಿದ್ರೆ ಕೆಟ್ಟೊಂಥರ ಕಾಣಿಸ್ತೀನ? ಹಂಗಲ್ಲ, ನಾನು ಮಾಡಿದ ಪಾಪ ಅಲ್ವಾ? ಸರಿ, ಅದು ಮತ್ತೆ ಎಲ್ಲಿಗೆ ಹೋಗೋದು? ಕೊನೆಗಾದ್ರೂ ಗೊತ್ತಾಯ್ತಲ್ಲ ನೀನ್ ಮಾಡಿದ್ದು ನಿನಗೆ ಯಾವ ತರ ರಿಫ್ಲೆಕ್ಟ್ ಆಯ್ತು ಅಂತ. ಸರಿ, ಇವಾಗ ನಾನು ನಿನ್ಗೆ ಒಳ್ಳೆ ದಾರಿ ಕಳಿಸ್ತೀನಿ, ನಿನ್ನ ಮೋಕ್ಷ ದಾರಿ ಕಳಿಸ್ತೀನಿ. ಹೋಗಿ ಮುಂದಿನ ಜನ್ಮದಲ್ಲಿ ನೀನು ತಿರ್ಗಾ ಹುಟ್ಟಿ ಬರ್ಬೋದು. ಆ ದಾರಿ ಕಳಿಸ್ಲಾ? ಹೋಗ್ಬೇಕಾ ಅಂತ? ಪಾಪ ತೊಂದ್ರೆ ಅಲ್ವಾ? ಒಳ್ಳೆ ಜನ ಅಲ್ಲ. ಆದ್ರೆ ಪಾಪ ಅವ್ರು ತೊಂದರೆ ಕೊಡೋದು ಎಷ್ಟು ಸರಿ? ಅಬ್ಬಾ, ಇದೇ ಅಲ್ಲ, ಮುಂದೆ ಇನ್ನೂ ಕೆಲವು ವಿಚಿತ್ರ ಆತ್ಮಗಳ ಜೊತೆ ವಿಜಯ್ ನಾರಾಯಣ್ ಅವರು ಮಾತನಾಡಿದ್ರು. ಆ ಆತ್ಮಗಳು ಏನ್ ಹೇಳಿದ್ವು ಅನ್ನೋದನ್ನ ಹೇಳ್ತೀನಿ ಬ್ರೇಕ್ ಆದ್ಮೇಲೆ. ಚಾಯ್ಸ್ ಇಲ್ಲ, ನೀನಿದನ್ ಮಾಡ್ಲೇಬೇಕು. ಆದ್ರೆ ಪ್ರಿಯಾ, ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೆಲ್ಲ ಆಗೋದು ಹೇಗೆ? ಸಾರಿ ಗಾಯ್ಸ್, ನೀವಿದನ್ನ ಮ್ಯಾನೇಜ್ ಮಾಡ್ಲೇಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡಿ. ಕೇಳಿ ರೋಹಿತ್, ನಾ ಮನೆ ತಲುಪ್ತಿದ್ದೀನಿ. ರಾತ್ರಿ ಊಟಕ್ಕೆ ಏನ್ ಬೇಕು ನಿನ್ಗೆ? ಓಕೆ. ಟೈಮ್ ಆಗುತ್ತೆ. ಬಾಸ್ ತುಂಬಾ ಕೆಲಸ ಕೊಟ್ಟಿದ್ದಾರೆ. ಬಾಯ್. ಬಾಲ, ಬಾಸ್ಗೆ ಹೇಳು ನಾನು ಹೆಂಡತಿ ಕರೀತಿದ್ದಾಳೆ ಅಂತ. ಬಾಸ್ಗೆ ನೀನೇ ಹೇಳಲ್ಲ? ಬೇಗ ಬಾ. ಕೆಲವೊಮ್ಮೆ ಕೇವಲ ಒಂದು ಸ್ಮಾರ್ಟ್ ಫೋನ್ ಲೈಫ್ ನಲ್ಲಿ ಸ್ವಲ್ಪ ಮ್ಯಾಜಿಕ್ ತರಬಹುದು. ಅದಕ್ಕೆ ಸ್ಮಾರ್ಟ್ ಫೋನ್ಸ್ ಗಾಗಿ ವಿಶೇಷವಾಗಿ ತಯಾರಾಗಿದೆ ಏರ್ಟೆಲ್ ದ ಸ್ಮಾರ್ಟ್ ಫೋನ್ ನೆಟ್ವರ್ಕ್. ಅಪ್ಪಟ ಚಿನ್ನದ ಅಪ್ರತಿಮ ಪ್ರದರ್ಶನ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಪದ್ಮನಾಭ ನಗರ್, ಬೆಂಗಳೂರು. ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ. ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಚೀ ಎಲ್ಲ ಇವನ ಬೊಗಳೋ. ನಾನು ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನಲ್ ತಗೊಳ್ಳೋಣ. ಕಮೋನ್ ಯಾ ಗೈಸ್. ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ, ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ಆರಂಭ ಶುಭಾರಂಭ. ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ 3ನೇ ಶಾಖೆ ಇದೀಗ ಯಲಹಂಕದಲ್ಲಿ. ಪ್ರಾರಂಭೋತ್ಸವದ ಕೊಡುಗೆ 1 ಗ್ರಾಂ ಚಿನ್ನದ ಮೇಲೆ 100 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ಈ ಕೊಡುಗೆ ನಿಮಗಾಗಿ ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ನ ಎಲ್ಲಾ ಶಾಖೆಗಳಲ್ಲಿ. RR ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಜಯನಗರ, ಯಲಹಂಕ. ಭ್ರಷ್ಟಾಚಾರ, ಬಡತನ, ನಿರುದ್ಯೋಗ, ಮೂಢನಂಬಿಕೆ, ಅನ್ಯಾಯ, ಲಂಚ, ದೌರ್ಜನ್ಯ, ಭ್ರಷ್ಟರನ್ನ ಮಟ್ಟ ಹಾಕಲು ನಾವು ಸಿದ್ಧ. ನೀವು ಭ್ರಷ್ಟರೇ ಎಚ್ಚರ.
ವಿಶೇಷ ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 10:30ಕ್ಕೆ. ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 8 ಗಂಟೆಗೆ. ಅಷ್ಟೊಂದು ಹಠ ಮಾಡ್ತಾ ಇದ್ದ ಆತ್ಮ ಪ್ರೇಮಾವತಿ ಅವರಿಂದ ದೂರ ಆಯಿತು. ಅವರ ದೇಹದಲ್ಲಿ ಇನ್ಯಾವೆಲ್ಲ ಆತ್ಮಗಳಿವೆ ಅದನ್ನ ನೀವೇ ನೋಡಿ. ಈಗ ಸಂಪೂರ್ಣ ಅವರ ದೇಹದಲ್ಲಿ ನಿನ್ನ ಒಂದು ತೊಂದರೆ ಏನೇನಾಗ್ತಿದೆಯೋ ಹೈಲೈಟ್ ಆಗ್ತಾ ಇರುತ್ತೆ. ನಿಧಾನವಾಗಿ ನೋಡು. ಸುಸ್ತು, ಆಮೇಲೆ ಗಂಡಿಂದ ಸೇರಬಾರ್ದು, ಆಮೇಲೆ ಕೋಪ, ಆಮೇಲೆ ತುಂಬ ಕೋಪ ನನಗೆ. ಆ ಕೋಪ ಬಂದಾಗ ಚಿಕ್ಕ ಮಗು ಅಂತ ನೋಡಲ್ಲ, ಯಾರನ್ನೂ ನೋಡಲ್ಲ, ಚಿಕ್ಕ ಮಗುನೇ ಹೊಡೆದು ಬಿಡೋದು, ಹೊಡೆದಾಕ್ಬಿಡೋದು. ನನಗೆ ಫ್ರೀಡಮ್ ಇಲ್ಲ. ಅವಳಿಗೆ ಹಿಂಸೆ ಕೊಡ್ತಿದ್ದ ಆ ಮಗು, ಫ್ರೀಡಮ್ ಬೇಕಲ್ವಾ ನನಗೆ. ಪಾಪ ಅಲ್ವಾ ಮಗು ಅನ್ಸುತ್ತೆ. ನನ್ನ ಫ್ರೀಡಮ್ ಇಲ್ದಾಗ ಹಿಂಸೆ ಆಗ್ಬಿಟ್ಟು ಹೊಡೆದು ಬಿಡ್ತೀನಿ. ಸರಿ ಸರಿ. ಆಮೇಲೆ ಭಯ ಏನಾದರೂ ಇದೆಯಾ? ಭಯ ಅಂದರೆ ಅದೇ ಹಿಂಗೆ ಹೊಡೆದ್ಬಿಟ್ರಲ್ಲ, ನಾನು ಚೆನ್ನಾಗಿದ್ದಿದ್ರೆ ನಾನು ಹೊಡಿತಾ ಇರಲಿಲ್ಲ ಅವರು. ಅದಕ್ಕೆ ಕುಡಿಯೋರು ಕಂಡ್ರೆ ಆಗಲ್ಲ ನನಗೆ. ಕುಡಿಯೋರು ಕಂಡ್ರೆ ಆಗಲ್ಲ ನಿನಗೆ. ಮತ್ತೆ ತಲೆನೋವು ಮತ್ತು ನಾನು ನಿನ್ನಿಂದಾನೇನಾ? ಆಮೇಲೆ ಬ್ಯಾಕ್ ಪೇನು, ಬೆನ್ನು ನೋವು ನನ್ನಿಂದಾನೆ. ನಿನ್ನಿಂದಾನೆ. ಸುಸ್ತು ನಿನ್ನಿಂದಾನೆ. ಯಾವಾಗ ಒಂಟಿಯಾಗಿರ್ಬೇಕು ಅನ್ಸೋದು? ಒಂಟಿ ಅಂದರೆ ಜನ ಜಾಸ್ತಿ ಇದ್ರು ನನಗೂ ಫ್ರೆಂಡ್ಸು, ಮತ್ತೆ ಎಲ್ಲ ಮೋಸ ಮಾಡ್ಬಿಟ್ರಲ್ಲ, ಅದಕ್ಕೆ ಒಂಟಿಯಾಗಿ ಇರೋಣ ಅಂತ. ಆಮೇಲೆ ಕೋಪ ನಿಂದೆ? ತುಂಬ ಕೋಪ ನನಗೆ. ಭಯನೂ ಸ್ವಲ್ಪ ಇದೆ. ಭಯ ಅದೇ ಏನಾಗ್ಬಿಡುತ್ತೋ ಮತ್ತೆ ಏನಾಗ್ಬಿಡುತ್ತೋ ಅಂತ. ಮತ್ತೆ ಸಾಯ್ಬೇಕು ಅನ್ಸೋದು ಯಾರು ಮಾಡೋದು? ಇಲ್ಲ, ನೀನಲ್ಲ. ಅದೈತಲ್ಲ. ಯಾರು? ಇನ್ನು ಅವರೆಲ್ಲ ಇನ್ನ ಇದ್ದಾರ? ಯಾರ್ಯಾರಿದ್ದಾರೆ ದೇಹದಲ್ಲಿ? ಈ ಹುಡುಗಿ ಕ್ಲಾಸ್ಮೇಟ್ ಒಂದು ಹುಡುಗಿ ಐತೆ. ಯಾರೋ 7 ಕ್ಲಾಸ್ಮೇಟಾ? ಆಮೇಲೆ ಹೆಸರು ಅವಳು ನೋಡಿದ್ದೀನಿ, ಚಿಕ್ಕ ಹುಡುಗಿನ ನೋಡಿದ್ದೀನಿ. ಆ ಹುಡುಗಿನ ನೀಬ್ರು ಮಾತಾಡಲ್ವಾ? ಅಯ್ಯೋ, ಅವರು ಹೇಳಿದ ಮಾತೇನು ಕೇಳಲ್ಲ. ನಂದೇನು ನಡೆಯಲ್ಲ ಅಲ್ಲಿ. ನಾನು ನೀನ್ ರೌಡಿ ಆದ್ರೂ ಇಲ್ಲೇನು ನಡೀತಾ ಇಲ್ಲ. ಮತ್ತೆ ಅದಲ್ದಿರಾ ಈ ಒಂದು ಕೂದಲು ತಿನ್ನೋದು ಯಾರ್ದು? ಅವನು ಯಾರೋ, ಅವ್ನು ಮಾತಾಡಲ್ಲ ನನ್ನ ಜೊತೆ. ಏಕೆ ಗೊತ್ತಿಲ್ಲ. ಅವನೇನಾ ಕೂದಲು ತಿನ್ಸ? ಅವನೇ ಅವಳು ತುಂಬ ಹಿಂಸೆ ಕೊಡ್ತಾಳೆ ಪಾಪ. ಆಮೇಲೆ ಇನ್ನೊಬ್ಳು ಇತ್ಲು ಓಡೋತ್ತಾರೆ ಬರ್ತಾರೆ ಅವರು ಅಷ್ಟೇ, ಕಂಪಲ್ಸರಿ ಇರಲ್ಲ. ಒಟ್ಟು ಒಂದು ಅಂದಾಜ್ ಮೇಲೆ ಹೇಳ್ಬೇಕಂದ್ರೆ ಎಷ್ಟು ಜನ ಇದ್ದಾರೆ ದೇಹದಲ್ಲಿ? 5 ಜನ ಇದ್ದಾರೆ. 5 ಜನ. ಆಮೇಲೆ ಯಾವಾಗ ತುಂಬಾ ಫೀಲ್ ಆಗೋದು, ದುಃಖ ಆಗೋದು ಯಾರಿಂದ? ಅದೇ ಅವಳು ಫ್ರೆಂಡ್ ಹುಡುಗಿ. ಫ್ರೆಂಡಿಂದನಾ? ಮತ್ತೆ ಸೋಂಬೇರಿತನ ಯಾರ್ದು? ಅವಳ್ದೇನಾ? ಮತ್ತೆ ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರೋಂಥದ್ದು ಎಲ್ಲ ಅವಳದೇ, ಹುಡುಗಿನೇ. ಸರಿ ಆಯ್ತು. ಇವಾಗ ನಾನು ನಿನ್ನನ್ನು ತಿರ್ಗಾ ಬಂದು ನೋಡ್ತೀನಿ. ಬಂದು ನಿನ್ನನ್ನ ಸಂಪೂರ್ಣವಾಗಿ ಈ ಒಂದು ಲೋಕದಿಂದ, ಈ ಒಂದು ಸ್ಥಳದಿಂದ ಮುಕ್ತಿಯನ್ನ ಕೊಡಿಸ್ತೀನಿ. ಆಗ ಮುಂದಿನ ಜನ್ಮಕ್ಕೆ ನೀನು ಯಾವ ರೀತಿ ನಿನ್ನ ಲೈಫ್ನ ಪ್ಲಾನ್ ಮಾಡಬೇಕು ಆ ರೀತಿ ಮಾಡು. ಮುಂದಿನ ಜನ್ಮಕ್ಕೂ ರೌಡಿ ಆಗ್ತೀಯಾ? ಇಲ್ಲ. ಏನಾಗಬೇಕು ಅಂತಿದ್ಯಾ ಮುಂದಿನ ಜನ್ಮದಲ್ಲಿ? 4 ಜನಕ್ಕೆ ಒಳ್ಳೇದು ಮಾಡಬೇಕು. ವೆರಿ ಗುಡ್. ಖಂಡಿತ ಆ ಒಂದು ಲೈಫ್ ಪ್ಲಾನ್, ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಜೀವನನ ಮಾಡು. ಖಂಡಿತ ಒಳ್ಳೇದಾಗುತ್ತೆ. ನನ್ನ ಒಂದು ಆರೈಕೆ ಮತ್ತೆ ಎಲ್ಲರ ಒಂದು ಜನರ ಆರೈಕೆ ಇರುತ್ತೆ. ಈಗ ನಾನು 1ರಿಂದ 10 ಎಣಿಕೆ ಮಾಡ್ತಾ ಬರ್ತೀನಿ. ಇವರ ದೇಹದಲ್ಲಿರುವಂತಹ ಅವಳ ಫ್ರೆಂಡ್ ಯಾರು ಬಂದು ಸೇರಿಕೊಂಡು ಮುಖ ಎಲ್ಲ ಕಪ್ ಮಾಡಿದರೋ, ಬೇರೆ ರೀತಿ ಸಮಸ್ಯೆಗಳು ಮಾಡ್ತಿದ್ದಾರೋ, ಅವರು ಇವತ್ತು ನನ್ನ ಕ್ಲೈಂಟ್ ಮುಖಾಂತರ ನನ್ನ ಜೊತೆ ಮಾತಾಡ್ತಾರೆ. 1 2 3. ಈಗ ಮಾತಾಡುವಾಗ ಎಸ್ ಅನ್ನಿ. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನಾನು? ಮಂಜುಳಾ. ಯಾವ ಕಾರಣಕ್ಕೆ ಇವರ ದೇಹವನ್ನು ಸೇರ್ಕೊಂಡಿರೋದು?
ನನ್ನ ಫ್ರೆಂಡ್ ಇವಳು. ಅದಕ್ಕೆ ಒಂದೇ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ವಿ, ಸ್ಕೂಲ್ಗೆ ಹೋಗ್ತಿದ್ವಿ. ಅದಕ್ಕೆ ಬಂದು ಸೇರ್ಕೊಂಬಿಟ್ಟಿದ್ಯಾ? ನಾನು ಇನ್ನೇನು ಮಾಡಲಿ, ಎಲ್ಲೆಲ್ಲ ಹೋಗ್ಲಿ ಎಲ್ಲ ಬರಲಿ. ಪಾಪ ನಿಂಗೆ ದಾರಿ ಗೊತ್ತಿಲ್ವೇನೋ? ಇಲ್ಲ, ಬೇರೆಯವ್ರ ಹತ್ರ ಇದ್ದೆ, ಅವರೆಲ್ಲ ಆಚೆ ಕಲಿಸ್ತಾರೆ. ಯಾವ ಥರ ಕಳಿಸಿದ್ರು? ಎಲ್ಲ ಪೂಜೆ ಪುನಸ್ಕಾರ ಅದೇದು ಮಾಡಿ. ಮಾಡಿದಾಗ ಏನಾಯ್ತು ನಿನಗೆ? ತುಂಬ ಹಿಂಸೆ ಆಯಿತು, ಹೋಗಲ್ಲ ಅಂತ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟೆ. ಅದಕ್ಕೆ ಇವಳ ದೇಹ ಸೇರ್ಕೊಂಬಿಟ್ಟ? ಈ ಹುಡುಗಿ ನನಗೆ ತುಂಬ ಪರಿಚಯ, ಸ್ಕೂಲ್ಗೆ ಓದ್ತಿದ್ವಿ ಜೊತೆಯಲ್ಲಿ. ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ವಿ. ನಾವು ಸಾಯ್ಬೇಕಾದ 1 ತಿಂಗಳು ಮುಂಚೆ ಜೊತೆಯಲ್ಲೇ ಕೆಲ್ಸಕ್ಕೆ ಹೋಗಿದ್ವಿ. ಅದಕ್ಕೆ ಸೇರ್ಕೊಂಬಿಟ್ಟೆ ಬಂದು. ಸರಿ, ಈಗ ಇವರ ದೇಹವನ್ನೇ ನೋಡ್ತಾ ಇವರ ದೇಹಕ್ಕೆ ನಿನ್ನ ಒಂದು ತೊಂದರೆಗಳೇನೇನಾಗ್ತಿದೆ ನೋಡು. ಅದೇ ನಾನು ಚೆನ್ನಾಗಿಲ್ಲ, ಸುಟ್ಟೋದೆ. ಅವಳು ಸುಟ್ಕೊಳ್ಳಿ ಅಂತ ಸುಟ್ಟಿಸ್ದೆ ಮೈಯೆಲ್ಲ. ಹೆಂಗ್ ಸುಟ್ಸ್ಕೊಂಡ್ಲು? ಹಿಂಗೆ ತಮಾಷೆಗೆ ಸೀರಿಯಸ್ ಆಗ್ಬಿಟ್ಟಿತ್ತು ಪಾಪ. ಅವಳು ಗೊತ್ತಿಲ್ಲ ಅವಳಿಗೆ. ಯಾರಿಂದ ಆಗಿದ್ದದು? ನಿನ್ನಿಂದ ಆಗಿದ್ದ? ನಾನೇ ಮಾಡಿದ್ದು, ಜೊತೆಗೆ ಬರ್ಲಿ ಅಂತ ಮಾಡಿದೆ. ಅವ್ರು ಉಳಿಸ್ಕೊಂಡ್ರು ಅವ್ರ ಅಪ್ಪ ಅಮ್ಮ. ಅಂದ್ರೆ ಅವರು ಪ್ರಯತ್ನ ಮಾಡಿದ್ರಾ? ಯಾರು? ಇವರು ನೇತ್ರಾವತಿ ಅವರು? ಇಲ್ಲ ಇಲ್ಲ, ಅಂದ್ರೆ ಕೋಪ ಬರ್ಸ್ತಿದ್ದೆ ನಾನು. ಅದೇ ಮುಟ್ಟಬೇಕು, ಸೀಮೆಣ್ಣೆನೇ ಮುಟ್ಟಬೇಕು ಅಂತ ಕೋಪ ಬರ್ಸ್ತಿದ್ದೆ. ತುಂಬಾ ಸಲ ಎತ್ಕೊಂಡಿದ್ದಾಳೆ ಸೀಮೆಣ್ಣೆ ಕೈಗೆ, ಮಾಡ್ಕೊಂಡ್ಲಿಲ್ಲ ಅವಳು. ನಾನೇ ಮಾಡಿಸ್ಬಿಟ್ಟೆ. ಯಾವ ರೀತಿ ಅವರು ಮೈಯೆಲ್ಲ ಸುಟ್ಟೋಯ್ತು? ಏನಾಯ್ತು? ಸ್ಟವ್ ಹೊಡಿತಿದ್ಲು, ಗೊತ್ತಿಲ್ಲ ಅವಳಿಗೆ ಪಾಪ. ನೀನೇನ ಮಾಡಿದ್ದದು? ನಾನೇ ಮಾಡಿದ್ದು. ಹೆಂಗ್ ಮಾಡ್ದೆ ಅದು? ಸ್ಟವ್ ಬಸ್ಟ್ ಆಗೋ ಥರ? ಸ್ಟವ್ ಬರೋಷ್ಟು ಆಗಲಿಲ್ಲ, ಕೋಪ ಬಂದ್ಬಿಟ್ರೆ ಅವಳಿಗೆ ಸುರ್ಕೊಂಡು ಇಕ್ಕೊಂಡ್ಲು. ಓಹೋ, ಅವಳೇ ಸುರ್ಕೊಂಡ್ಬಿಟ್ಲಾ? ಮತ್ತೆ ಅದಲ್ದಿರ ಮುಖ ಎಲ್ಲ ಕಪ್ಪಗಿರೋದು? ನಾನು ಸತ್ತಾಗ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು, ಮುಖ ಒಂದು ಮಾತು ಚೆನ್ನಾಗಿತ್ತು. ಓ ಸರಿ. ನಮ್ಮನೆಯವ್ರು ಉಳಿಸ್ಕೊಳ್ಳಿಲ್ಲ ನಾನು. ಮತ್ತೆ ಈ ಒಂದು ಗಡ್ಡ ಇರುವಂತ ಜಾಗದಲ್ಲಿ ಮತ್ತೆ ಕೆನ್ನೆ ಕೆಳಗಡೆ ಎಲ್ಲ ಕಪ್ಪಿರೋದು ನಿನ್ನಿಂದನೇನಾ? ಅದೇ ಸುಟ್ಟಿರೋದು. ನಿನಗೆ ಸುಟ್ಟಿತ್ತಾ? ಎಲ್ಲ ಸುಟ್ಟಿತ್ತು, ಮುಖ ಮಾತ್ರ ಎಷ್ಟು ಇದಿತ್ತು ಅಷ್ಟು ಮಾತ್ರ. ಕೂದಲು ಗೀದ್ಲು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಂದ್ರೆ ನಿನ್ನಿಂದ ಏನಾದ್ರೂ ಕೂದಲಿಗೆ ಸಂಬಂಧಪಟ್ಟಂಗೆ ತೊಂದರೆ ಆಗ್ತಿದ್ಯಾ? ಚೆನ್ನಾಗಿರ್ಬಾರ್ದು ಅಷ್ಟೇ ಅವಳು ಅಂತ ನಾನು ಸತ್ತೋಗ್ಬಿಟ್ಟೆ. ನಾನು ಯಾವ ಸುಖನೂ ಕಾಣಲಿಲ್ಲ, ಇನ್ನು ಚಿಕ್ಕ ವಯಸ್ಸಿಗೆ ಸತ್ತೋದೆ. ಸರಿ, ಅದೆಲ್ಲ ಸರಿ. ಇವಾಗ ನನಗಿಷ್ಟ ಅವಳು ನನ್ನ ಕ್ಲಾಸ್ಮೇಟು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಅಂತ ಬಂದು ಸೇರ್ಕೊಂಡಲ್ವಾ? ಆದ್ರೆ ಇಷ್ಟ ಇರೋರಿಗೆ ಯಾರಾದ್ರೂ ತೊಂದರೆ ಮಾಡ್ತಾರ? ಇನ್ನೇನು ಮಾಡೋದು, ಒಳ್ಳೆಯವರೇ ಬೇಕು ನಮಗೂ. ಸುಮ್ಮನೆ ಬೇರೆಯವ್ರ ಹತ್ರ ಹೋದ್ರೆ ಅವರು ಮಾಟ ಮಂತ್ರ ಅದು ಇದು. ಇವರು ಎಲ್ಲಿ ಹೋಗಲ್ಲ, ದೇವಸ್ಥಾನ ಬಿಟ್ಟು ಎಲ್ಲಿ ಹೋಗಲ್ಲ. ನಾವು ದೇವಸ್ಥಾನದಾಗ ಹೋದ ಮುಚ್ಚಿಕಂತೀವಿ. ಎಲ್ಲಿ ಮುಚ್ಚಿಕೊಂತೀರಾ? ಹೋಗಿದ್ರು ಇವರು ಪಾಪ 2-3 ಕಡೆ ದೇವಸ್ಥಾನಕ್ಕೆಲ್ಲ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾವು ಹೆಂಗ್ ಬೇಕಾ ಆಟ ಆಡ್ತೀವಿ ಅಂತ. ಓಹೋ, ಅಷ್ಟು ಆಟ ಆಡ್ತೀಯ, ಅಷ್ಟು ಟ್ಯಾಲೆಂಟೆಡ್ ನೀನು. ಸರಿ ಆಯ್ತು. ಈಗ ದೇಹವನ್ನೇ ನೋಡ್ತಾ ನಿನ್ನಿಂದ ಏನೇನ್ ಸಮಸ್ಯೆಗಳಾಗ್ತಿದೆ ನೋಡು. ಇನ್ಯಾವ ಸಮಸ್ಯೆಗಳಾಗ್ತಿದೆ ಅದಲ್ದಿರ? ಏನಿಲ್ಲ, ಚೆನ್ನಾಗಿರ್ಬಾರ್ದು ಅಷ್ಟೇ. ಮೇನ್ ಉದ್ದೇಶ ಚೆನ್ನಾಗಿರ್ಬಾರ್ದು, ಬಂದ್ಬಿಡ್ಬೇಕು ಜೊತೆಯಲ್ಲಿ, ಜೊತೆಲಿ ಬಂದ್ಬಿಡ್ಬೇಕು. ಈ ರೀತಿಯ ಒಂದು ಸಮಸ್ಯೆಗಳೆಲ್ಲ ಮಾಡ್ತಿದ್ಯಾ ನೀನು? ಸರಿ, ಇವತ್ತಿನ ದಿನ ನಾನು ನಿನ್ಗೆ ಒಳ್ಳೇದ್ ಮಾಡ್ಲಾ? ಯಾಕಂದ್ರೆ ನಿನಗೆ ಪಾಪ ಹೇಳ್ತಾ ಇದ್ಯಾ ಒಳ್ಳೆ ಜನ ಇಲ್ಲ, ಯಾರು ಸುಖ ಕಾಣ್ಲಿಲ್ಲ. ನಾನು ಏನ್ ಸುಖನೂ ಕಾಣ್ಲಿ, ಎಲ್ಲ ಮೋಸ ಮಾಡ್ಬಿಟ್ರು ನನಗೆ. ಯಾಕೆ ನೋಡು, ಯಾಕೆ ಸಾಯ್ತಾ ಇದೀಯ ಅಂತ? ಸುಮ್ಮನೆ ಅಪವಾದ ತಪ್ಪು ಮಾಡಿದ್ದಕ್ಕೆಲ್ಲ ತಪ್ಪು ಮಾಡಿದೆ ಅಂತ ಸಾಧಿಸಿದ್ರು. ನಮ್ಮ ಅಮ್ಮನೂ ನಮಗೆಲ್ಲ ಮೋಸ ಮಾಡಿಬಿಟ್ರು. ನಿಜಕ್ಕೂ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸತ್ತೆ. ಇಷ್ಟಕ್ಕೂ ಪ್ರೇಮಾವತಿ ದೇಹದಲ್ಲಿರೋ ಆತ್ಮಗಳ ಕಥೆ ಮುಗ್ದಿಲ್ಲ. ಇನ್ನೂ ಕೆಲವೊಂದು ಕುತೂಹಲಕಾರಿ ಸಂಗತಿಗಳು ಆ ಆತ್ಮಗಳಿಂದ ಹೊರಬಿದ್ದವು. ಅದನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಕಾರ್ಯಕ್ರಮ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಕ್ಸಿಡೆಂಟ್ ಆಗಿದ್ದೀನಿ. ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ? ಬೈಕಲ್ಲೇ. ಬೈಕಲ್ಲ? ನೀನ್ ಸತ್ತೆ ಎಷ್ಟು ವರ್ಷ ಆದ್ಮೇಲೆ ಸೇರ್ಕೊಂಡೆ? ಅವಳು ಯಾವಾಗ ಚೆನ್ನಾಗಿ ಕಾಣ್ತಾಳೆ ಬೇರೆಯವ್ರ ಕಣ್ಣಿಗೆ ಅವಾಗ ಕೊಡ್ತೀನಿ. ಯಾಕೆ ಮುಟ್ರೆ ಹಂಗಾಡ್ತೀಯ ಅಂದೆ.
ನಾ ಗಂಡಸರು ಕಂಡ್ರೆ ಆಗಲ್ಲ ಅಂದ್ಲು.